ಶಿಖಾ 28 ವರ್ಷದ ವರ್ಜಿನ್. ಫಿಗರ್ 34, 28 ಬೊಂಬಾಟ್ ಸೆಕ್ಸಿ ಹುಡುಗಿ, ನನ್ನ ಹೆಂಡತಿ ಶಿವಾನಿಯ ಗೆಳತಿ. ನಮ್ಮ 2ನೇ ವರ್ಷದ ಆನಿವರ್ಸರಿಗೆ ಬಂದಿದ್ದಳು. ನನ್ನ ಹೆಂಡತಿ ನಾರ್ತ್ ಇಂಡಿಯನ್. ಶಿಖಾ ನಮ್ಮ ಕನ್ನಡದ ಹುಡುಗಿ. ಬರೀ ಫೋನಿನಲ್ಲಿ ಅವಳ ಜೊತೆ ಮಾತಾಡಿದ್ದೆ. ನನ್ನ ಹೆಂಡತಿ ಹಾಲಿನಂತೆ ಬೆಳ್ಳಗಿದ್ದರೆ, ಶಿಖಾ ಗೋಧಿ ಮೈಬಣ್ಣ ಹೊಂದಿರುವ ಕಾಮ ಕೆರಳಿಸುವ ಹೆಣ್ಣು. ಅವಳು ಟ್ರೈನೆಡ್ ಡ್ಯಾನ್ಸರ್. ಅವಳ ಸೊಂಟದ ಮೂವ್ಸ್ ಮಾಡಿದಾಗ ಅವಳ ತೀಕಾ ಸಖತ್ ಆಗಿ ಅಲುಗಾಡಿದರೆ ನನ್ನ ತುಣ್ಣೆ ನಿಗುರಿ ಹಾರುತ್ತಿತ್ತು. ಅದೆಷ್ಟೋ ಸಾರಿ ಅವಳನ್ನು ನೆನಸಿ ಶಿವಾನಿಯನ್ನು ದೆಂಗಿದ್ದೆ. ಈಗ ಅವಳು ನಮ್ಮ ಮನೆಗೆ ಬರುವುದನ್ನು ಕೇಳಿ ನನಗೆ ತುಂಬಾ ಖುಷಿ ಕೊಟ್ಟಿತು. ವಿಮಾನ ನಿಲ್ದಾಣಕ್ಕೆ ಹೋಗಿ ನಾನೇ ಅವಳನ್ನು ಕರೆದುಕೊಂಡು ಬರಲು ಹೋಗಿದ್ದೆ. ಶಿಖಾ ಸ್ಲೀವ್ಲೆಸ್ ಟಾಪ್ ಮತ್ತು ಸ್ಕರ್ಟ್ ಹಾಕಿದ್ದನ್ನು ನೋಡಿ ಅವಳನ್ನು ಮೇಲಿನಿಂದ ಕೆಳಕ್ಕೆ ದಿಟ್ಟವಾಗಿ ನೋಡಿದೆ. ಅವಳು ಹತ್ತಿರ ಬಂದಾಗ ಅವಳನ್ನು ಲೈಟ್ ಆಗಿ ತಬ್ಬಿಕೊಂಡು, ಹೈ ಶಿಖಾ, ಹೌ ಆರ್ ಯು ಎಂದೆ. ನಾನು ಚೆನ್ನಾಗಿ ಇದೀನಿ ಅಭಿ, ನೀವು ಹೇಗಿದ್ದೀರಾ ಎಂದಳು. ನಂತರ ಕಾರ್ನಲ್ಲಿ ಕೂತಾಗ ಪದೇ ಪದೇ ತನ್ನ ಕೈಗಳನ್ನು ಎತ್ತಿ ತನ್ನ ಕೂದಲನ್ನು ಸರಿ ಮಾಡುವಾಗ ಅವಳಿಗೆ ನಿಮ್ಮ ಪರ್ಫ್ಯೂಮ್ ತುಂಬಾ ಚೆನ್ನಾಗಿದೆ ಎಂದು ಕಾಂಪ್ಲಿಮೆಂಟ್ ಕೊಟ್ಟೆ. ಅದಕ್ಕೆ ಅವಳು ಛೀ ಹೋಗಿ ಪಾ, ನಾನು ಯಾವ ಪರ್ಫ್ಯೂಮ್ ಹಾಕಿಲ್ಲ, ಹೋಗಿ ಸ್ನಾನ ಮಾಡಬೇಕು ಮೊದಲು ಎಂದಳು. ನನಗೆ ಹೆಂಗಸರ ಕಂಕುಳು ತುಂಬಾ ಇಷ್ಟ. ಯಾವ ಹೆಂಗಸನ್ನು ನೋಡಿದರೂ ಮೊದಲು ಅವಳ ಕಂಕುಳು ಚೀಪಿ ಸುಖ ಅನುಭವಿಸಿ ದೆಂಗುವ ಆಸೆ ಆಗುತ್ತದೆ. ನನ್ನ ಕೆಲಸದವಳಿಗೆ ಬರೀ ಅವಳ ಕಂಕುಳು ವಾಸನೆ ನೋಡಲು ಪ್ರತಿ ಬಾರಿಗೆ 500 ರೂಪಾಯಿ ಕೊಡುತ್ತಿದ್ದೆ. ಮನೆಗೆ ಕಾಲಿಟ್ಟರೆ ಖುಷಿಯಿಂದ ನನ್ನ ಹೆಂಡತಿ ಮತ್ತು ಶಿಖಾ ಕಿರುಚಿ ಒಬ್ಬನೊಬ್ಬರನ್ನು ಜೋರಾಗಿ ತಬ್ಬಿಕೊಂಡರು. ನನ್ನ ಹೆಂಡತಿಯ 36 ಡಿಡಿ ಸೈಜ್ ಮೊಲೆಗಳ ರಭಸಕ್ಕೆ ಶಿಖಾಳ ಸೇಬಿನಂತಹ ಮೊಲೆಗಳು ಪಚ್ಚಡಿಯಾದವು. ಕೆಲಕಾಲ ಅವರಿಬ್ಬರೂ ಮಾತಾಡಿದ ನಂತರ ಶಿಖಾ ನನ್ನನ್ನು ನೋಡುತ್ತಾ ನನ್ನ ಹೆಂಡತಿಗೆ ಸ್ನಾನ ಮಾಡಲು ಹೋಗುತ್ತೇನೆ ಎಂದು ಹೇಳಿ ಹೋದಳು. ಮನೆಯಲ್ಲಿ ಇರೋದು ಒಂದೇ ಬಾತ್ ರೂಮ್. ಅವಳು ಸ್ನಾನ ಮಾಡಿ ಹೊರಗೆ ಬಂದ ನಂತರ ನಾನು ಅವಳ ಒಳಚಡ್ಡಿ ಬ್ರಾ ಎತ್ತಿಕೊಂಡು ಅವಳ ವಾಸನೆ ನೋಡಿ ತುಣ್ಣೆಯನ್ನು ಹಿಡಿದು ಅದುಮಿದೆ. ಅವಳ ಬೆವರಿನ ವಾಸನೆ ನನಗೆ ನಶೆ ಏರಿಸಿತ್ತು. ಅವಳ ತುಲ್ಲಿನ ವಾಸನೆಯಂತೂ ಹುಚ್ಚು ಹಿಡಿಸಿತ್ತು. ಊಟದ ನಂತರ ಮಲಗಲು ಹೋದಾಗ ನನ್ನ ಹೆಂಡತಿಯನ್ನು ಕೆಯ್ಯುವ ಆಸೆ ಜೋರಾಗಿತ್ತು. ಹೆಂಡತಿಯನ್ನು ಕೆಯ್ಯುವ ಮೊದಲು ಶಿಖಾಳ ಪ್ಯಾಂಟಿ ವಾಸನೆ ನೋಡಿ ಬಂದಿದ್ದೆ. ಸೀರೆ ಬಿಚ್ಚಿ ನೈಟಿ ಹಾಕುವ ಸಮಯದಲ್ಲಿ ಅವಳನ್ನು ನನ್ನ ಕಡೆ ಎಳೆದು ಐ ಲವ್ ಯು ಬೇಬಿ ಎಂದು ಅವಳ ಪ್ಯಾಂಟಿ ಹಿಡಿದೆಳೆದು ಅವಳನ್ನು ನಾಯಿಯಂತೆ ಬಗ್ಗಿಸಿ ಚಡ್ಡಿಯನ್ನು ಬರೀ ಮೊಣಕಾಲದವರೆಗೆ ಬಿಚ್ಚಿ ಅವಳ ತಿಕದ ತೂತಿಗೆ ಸವರುತ್ತಾ ಅಗಲಿಸಿ ನನ್ನ ಮುಖ ಹುದುಗಿ ನನ್ನ ಹೆಂಡತಿಯ ವಾಸನೆ ನೋಡಿ ಅವಳ ತುಲ್ಲು ಚೀಪಿದೆ. ನನ್ನ ರೋಷವನ್ನು ನೋಡಿ ಅವಳು ಕಾಮದಿಂದ ನರಳುತ್ತಾ ಇದ್ದಳು. ಅವಳ ತುಲ್ಲಿನಿಂದ ರಸ ಜೇನುತುಪ್ಪದಂತೆ ಹೊರಬಂದಾಗ ಅವಳ ತುಲ್ಲು ಕಡಿದು ನೆಕ್ಕಿ ಮುತ್ತಿಟ್ಟು ಮಜಾ ತಗೊಂಡೆ. ಶಿವಾನಿ ಆ ದಿನ ಸ್ವಲ್ಪ ಜಾಸ್ತಿನೇ ನರಳಿದಳು. ಅವಳ ವರ್ಜಿನ್ ಗೆಳತಿ ಶಿಖಾಗೆ ಇನ್ನೊಂದು ಬೆಡ್ ರೂಮ್ನಲ್ಲಿ ಕೇಳಿ ಬರುವಷ್ಟು ನನ್ನ ತುಣ್ಣೆಯೂ ಸಹ ಆ ದಿನ ತುಂಬಾ ಗಡುಸಾಗಿ ನಿಗುರಿ ನಿಂತು ಹಾರುತ್ತಿತ್ತು. ನನ್ನ ಹೆಂಡತಿಯ ತಿಕದ ಕುಂಡಿಗಳನ್ನು ಎತ್ತೆತ್ತಿ ಬಾರಿಸಿ ನನ್ನ ತುಣ್ಣೆಯನ್ನು ಜೋರಾಗಿ ಕೇಯಲು ಆರಂಭಿಸಿದ ನಂತರ ಹೊರಗಡೆ ಕಾಲು ಗೆಜ್ಜೆಯ ಶಬ್ದ ನನಗೆ ಕೇಳಿತು. ಬಹುಶಃ ಶಿಖಾ ನಮ್ಮ ಕಾಮವನ್ನು ಕದ್ದು ಮುಚ್ಚಿ ನೋಡುತ್ತಿದ್ದಳು ಎಂಬ ಸಂಶಯ ಸರಿಯಾಗಿತ್ತು. ನನ್ನ ಹೆಂಡತಿಯ ತಿಕಕ್ಕೆ ನನ್ನ ತುಣ್ಣೆಯನ್ನು ಮತ್ತೆ ಮತ್ತೆ ಹೊರ ತೆಗೆದು ಹಾಕಿ ನನ್ನ 8 ಇಂಚಿನ ತುಣ್ಣೆ ಶಿಖಾ ನೋಡಲಿ ಎಂಬಂತೆ ದೆಂಗಿದ್ದೆ. ನಂತರ ನನ್ನ ಹೆಂಡತಿಯನ್ನು ಅಂಗಾತ ಮಲಗಿಸಿ ಅವಳ ಮೊಲೆಗಳ ಮೇಲೆ ಕುಂತು ಅವಳ ಬಾಯಿಗೆ ನನ್ನ ತುಣ್ಣೆ ಹಾಕಿದಾಗ ಶಿಖಾ ಕೊನೆಗೂ ಬಾಗಿಲಿನ ಹತ್ತಿರ ನಿಂತು ತನ್ನ ನೈಟಿ ಎತ್ತಿ ಬಿಸಾಕಿ ತನ್ನ ಸಖತ್ ಫಿಗರ್ ನನಗೆ ತೋರಿಸಿದಳು. ನನ್ನ ತುಣ್ಣೆ ಚೀಪಿ ಸುಸ್ತಾಗಿದ್ದ ನನ್ನ ಹೆಂಡತಿಯ ಬಾಯಿಗೆ ದೆಂಗುತ್ತಿದ್ದರೆ ಅಲ್ಲಿ ಶಿಖಾ ತನ್ನ ತುಲ್ಲಿಗೆ ಬೆರಳು ಹಾಕಿ ತನ್ನ ರಸವನ್ನು ಅವಳ ಮೊಲೆಗಳಿಗೆ ಒರೆಸಿ ನನ್ನನ್ನ ಸೆಡ್ಯೂಸ್ ಮಾಡಿದಳು. ನಂತರ ಅವಳು ತನ್ನ ಬ್ರಾ ಎಳೆದು ಅವಳ ದಪ್ಪ ಕರಿ ಮೊಲೆತೊಟ್ಟುಗಳು ಚೂಪಾಗಿ ಬುಲೆಟ್ ನಂತೆ ನಿಂತಾಗ ಅವುಗಳನ್ನು ಚೂಟಿದಾಗಂತೂ ನಾನು ನನ್ನ ಹೆಂಡತಿಯ ಬಾಯಿಯಿಂದ ತುಣ್ಣೆ ಹೊರ ತೆಗೆದು ಅವಳ ತುಲ್ಲಿಗೆ ಹಾಕಿದೆ.
ಶಿಖಾಳನ್ನು ನೋಡುತ್ತಾ, ಐ ವಾನ್ನಾ ಫಕ್ ಯು ಹಾರ್ಡ್ ಬೇಬಿ ಎಂದು ಹೇಳುತ್ತ ನನ್ನ ಹೆಂಡತಿಯನ್ನು. ಅವಳ ಕೈ ಎತ್ತಿ ಕಂಕುಳು ಚೀಪಿ ದೇಂಗುತ್ತ ನನ್ನ ರಸವನ್ನು ನನ್ನ ಹೆಂಡತಿಯ ಗರ್ಭದಾಳಕ್ಕೆ ಸಿಡಿಸಿ ಅವಳ ಮೇಲೆ ಸುಸ್ತಾಗಿ ಬಿದ್ದೆ. ಕೆಲ ಸಮಯದ ನಂತರ ಶಿವಾನಿ ನನ್ನನ್ನು ಕೇಳೆ ಬಿಟ್ಟಳು. ರೀ ನನಗೆ ಶಿಖಾ ನಮ್ಮ ಸಂಭೋಗವನ್ನು ಬಂದು ನೋಡಿದಳೆಂದು ಸಂಶಯ ಕಣ್ರಿ ಎಂದಳು. ಛೇ ನಿನ್ನ ಬೆಸ್ಟ್ ಫ್ರೆಂಡ್ ಕಣೆ ಅವಳು. ಹಾಗೆ ಮಾಡಲು ಸಾಧ್ಯವೇ ಇಲ್ಲ ಎಂದು ಅವಳನ್ನು ರಂಭಿಸಿ ನನ್ನ ಎದೆಯ ಮೇಲೆ ಅವಳನ್ನು ಮಲಗಿಸಿದೆ. ಅವಳು ನನ್ನ ತುನ್ನೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಏನು ಅಂದ್ರೆ ಅವಳು ವರ್ಜಿನ್ ಎಂದು, ನಿಮಗೆ ಅವಳ ಮೇಲೆ ಆಸೆ ಏನಾದ್ರೂ ಆಯ್ತು ಏನ್ರಿ ಎಂದು ಕೇಳಿದಳು. ನನ್ನ ಚಿನ್ನ ಯಾಕೆ ಹೀಗೆ ಮಾತಾಡ್ತಾ ಇದ್ದೀಯಾ, ಐ ಲವ್ ಯು ಸೋ ಮಚ್ ಎಂದು ಅವಳನ್ನು ಮುತ್ತು ಕೊಟ್ಟೆ. ರಾತ್ರಿ ಶಿಖಾ ನನಗೆ ಮೆಸೇಜ್ ಹಾಕಿದಳು, ಹಾಯ್ ಅಭಿ, ಮಲಗಿದ್ರಾ? ನಾನಾಗ ಇಲ್ಲ ಶಿಖಾ ಹೇಳಿ ಅಂದೆ. ನಾಳೆ ಬೀಚ್ಗೆ ಪ್ಲಾನ್ ಮಾಡಿ ಎಂದಳು. ಸರಿ ಎಂದೆ. ಅವಳ ಒಂದು ಹಳೆ ಬಿಕಿನಿ ತೊಟ್ಟು ನಿಂತಿದ್ದ ಫೋಟೋ ಕಳಿಸಿ ಗುಡ್ ನೈಟ್ ಎಂದಳು. ಲವ್ಲಿ ಪಿಕ್ ಎಂದು ಮೆಸೇಜ್ ಹಾಕಿದೆ. ಅವಳು ಕಣ್ಣು ಹೊಡೆಯುವ ಇಮೋಜಿ ಹಾಕಿ ಆಫ್ ಲೈನ್ ಹೋದಳು. ರಾತ್ರಿ ನಿದ್ದೆ ಬರ್ತಾ ಇರಲಿಲ್ಲ. ಶಿಖಾ ಕಳಿಸಿದ ಪಿಕ್ ನಲ್ಲಿ ತನ್ನ ಕೈ ಎತ್ತಿ ತೆಗೆದಿರುವ ಭಾವಚಿತ್ರ, ಅವಳ ಕಂಕುಳಿನಲ್ಲಿ ಚಿಕ್ಕ ರೋಮಗಳು ಮತ್ತು ಅವಳ ಕಪ್ಪು ಬಣ್ಣದ ಕಂಕುಳು. ಅವಳನ್ನು ದೆಂಗಲು ತುದಿಗಾಲಿನಲ್ಲಿ ನಿಂತಿದ್ದೆ. ಮರುದಿನ ನಾವು 3 ಜನ ಬೀಚ್ಗೆ ಪ್ಲಾನ್ ಮಾಡಿದೆವು. ನನ್ನ ಹೆಂಡತಿಗೆ ಸಮುದ್ರ ತುಂಬಾ ಇಷ್ಟ. ನನ್ನ ಹೆಂಡತಿ ಮತ್ತು ಶಿಖಾ ಯಾವ ಬಿಕಿನಿ ತೊಡಬೇಕು ಎಂಬ ಚರ್ಚೆ ಮಾಡುವಾಗ ನಾನು ನಮ್ಮ ಬೆಡ್ರೂಮ್ ಹತ್ತಿರ ನಿಂತು ಕೇಳಿಸಿಕೊಂಡೆ. ಶಿವಾನಿ ಕೇಸರಿ ಬಣ್ಣದ ಬಿಕಿನಿ ಹಾಕಿದರೆ ಶಿಖಾ ಕಪ್ಪು ಬಣ್ಣದ ಬಿಕಿನಿ ಹಾಕಿಕೊಂಡಳು. ಇಬ್ಬರ ಪ್ಯಾಂಟಿ ತುಂಬಾ ಸೆಕ್ಸಿಯಾಗಿ, ಬರೀ ಒಂದು ದಾರ ಅವರ ತಿಕದ ಸೀಳಿನಲ್ಲಿ ಹುದುಗಿರುವ ಅವರಿಬ್ಬರ ತಿಕಗಳನ್ನು ನೋಡಿ ನನ್ನ ತುನ್ನೆ ಬಲಕ್ಕೆ ತಿರುಗಿ ಎದ್ದು ನಿಂತಿತು. ಇಬ್ಬರೂ ನನ್ನ ತುನ್ನೆ ಎದ್ದಿರುವುದನ್ನು ನೋಡಿ ಕೀಟಲೆ ಮಾಡಿದರು. ಬೀಚ್ ನಲ್ಲಿ ಮೂವರು ಬಿಯರ್ ಕುಡಿದು ಫೋಟೋ ತೆಗೆಯಲು ಶುರುಮಾಡಿದೆವು. ಮೊದಲು ಅವರಿಬ್ಬರ ತಿಕಗಳನ್ನು, ಅದು ಮುಕ್ತ ನಿಂತಿರುವ ಬ್ಯಾಕ್ ಪೋಸ್ ನಲ್ಲಿ ನಿಂತಿರುವ ಫೋಟೋ ತೆಗೆದೆ. ಕೆಲ ಫೋಟೋಗಳಲ್ಲಿ ಶಿಖಾಳ ಕಲಂಗಡಿಯಂತೆ ಒಳ್ಳೆ ಶೇಪ್ ನಲ್ಲಿ ಇರುವ ತಿಕಕ್ಕೆ ಜೂಮ್ ಮಾಡಿ ತೆಗೆದು ಹೈಡ್ ಮಾಡಿದೆ. ನಂತರ ನಮ್ಮ ಮೂವರ ಫೋಟೋ ತೆಗೆಯಲು ಬೇರೆ ಟೂರಿಸ್ಟ್ ಗೆ ಫೋನ್ ಕೊಟ್ಟು ಅವರಿಬ್ಬರ ನಡುವೆ ನಿಂತಾಗ ನಾನು ಶಿಖಾಳ ತಿಕದ ಸೀಳಿನಲ್ಲಿ ಕೈ ಆಡಿಸಿದೆ. ಅವಳ ತಿಕದ ತೂತಿಗೆ ಒಳ ಹಾಕಿ ಸುಖಪಟ್ಟೆ. ನಾನು ಮಾಡಿದ ಆಟಕ್ಕೆ ಅವಳ ಮೊಲೆತೊಟ್ಟಗಳು ಎದ್ದು ನಿಂತವು. ನಂತರ ನಾನು ಮತ್ತು ನನ್ನ ಹೆಂಡತಿ ಮುತ್ತಿಡುತ್ತಾ ಭಾವಚಿತ್ರಗಳನ್ನು ತೆಗೆದುಕೊಂಡು, ನಂತರ ಶಿಖಾ ಮತ್ತು ನಾನು ಸಹ ಫೋಟೋ ಹೊಡೆದುಕೊಂಡು, ನಂತರ ಈಜಾಡಲು ಸಮುದ್ರ ದಡಕ್ಕೆ ಹೋದೆವು. ಇಬ್ಬರ ತಿಕಗಳನ್ನು ಹಿಂಬಾಲಿಸಿ ನಾನು ಆ ದಿನ ಇಬ್ಬರನ್ನೂ ಒಂದೇ ಮಂಚದಲ್ಲಿ ಬಿದ್ದುಕೊಂಡೆ ದೆಂಗಬೇಕೆಂಬುವ ಆಸೆ ಬೆಳೆದಿತ್ತು. ಬೀಚ್ ಹತ್ತಿರವೇ ಇದ್ದ ರೆಸಾರ್ಟ್ ನಲ್ಲಿ ಮನೆ ಬುಕ್ ಮಾಡಿದ್ದೆವು. ನನ್ನ ಹೆಂಡತಿಗೆ ಮೈಗ್ರೇನ್ ಆಗಿ, ನಾನು ರೂಮ್ಗೆ ಹೋಗಿ ರೆಸ್ಟ್ ಮಾಡುತ್ತೇನೆ, ನೀವಿಬ್ರು ಇಲ್ಲೇ ಊಟ ಮಾಡಿಕೊಂಡು ಬನ್ನಿ ಎಂದು ಹೋಗೋವಾಗ ಅವಳನ್ನು ಜೋರಾಗಿ ತಬ್ಬಿಕೊಂಡು ಎತ್ತಿಕೊಂಡು ಮುತ್ತಿಟ್ಟೆ. ಹೆಂಡತಿ ಹೋದ ನಂತರ ಶಿಖಾ ಮತ್ತು ನಾನು ದಡದ ಹತ್ತಿರ ನಡೆದುಕೊಂಡು ಸ್ವಲ್ಪ ದೂರ ನಡೆದುಕೊಂಡು ಹೋದೆವು. ಜನ ಇಲ್ಲದ ಜಾಗ ನೋಡಿ ಅವಳ ಕೈ ಹಿಡಿದೆ. ಅವಳು ಮುಗುಳ್ನಕ್ಕು ನಾಚಿಕೊಂಡು ಏನ್ ಮಾಡಬೇಕು ಅಂತಿದ್ದೀರಾ ಅಭಿ ಎಂದು ಕೇಳಿದಳು. ಯು ಆರ್ ಸೋ ಬ್ಯೂಟಿಫುಲ್ ಶಿಖಾ ಎಂದೆ. ಆಗ ಅವಳು ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನನ್ನ ಎದೆಯನ್ನು ಕಡಿದಳು. ಯು ಆರ್ ಸೋ ಹ್ಯಾಂಡ್ಸಮ್ ಅಭಿ ಎಂದು ನನ್ನ ತುನ್ನೆಯನ್ನು ಅವಳ ಕೈಯಿಂದ ಸವರಿದಳು. ನಿಮ್ದು ತುಂಬಾ ದಪ್ಪ ಮತ್ತು ದೊಡ್ಡ ಹಾವು ಎಂದಳು. ನಿಮ್ಮ ಮೊಲೆತೊಟ್ಟುಗಳು ಚೂಪಾಗಿ ನನ್ನ ಎದೆಗೆ ಚುಚ್ಚುವ ಅನುಭವ ಸೂಪರ್ ಎಂದೆ. ಅವಳ ಕೈ ಎತ್ತಿ ಹಿಡಿದು ನನ್ನ ಮುಖ ಅವಳ ಕಂಕುಳಲ್ಲಿ ಹುದುಗಿಸಿ ಅವಳ ಕಂಕುಳಿನ ಉದ್ದವೆಲ್ಲ ವಾಸನೆ ನೋಡಲು ಆರಂಭಿಸಿ ಅವಳ ಕಂಕುಳು ನೆಕ್ಕಿದೆ. ಆಗ ಅವಳು ಚಿಕ್ಕ ಮಗುವಿನ ಹಾಗೆ ನನ್ನ ತುನ್ನೆ ಹೊರತೆಗೆದು ಅಲ್ಲಾಡಿಸಿ ಹಿಂದೆ ಮುಂದೆ ಎಳೆದು ಆಟವಾಡಿದಳು. ಆ ದಿನ ವಿಪರೀತ ಬಿಸಿಲು. ನಾವಿಬ್ಬರೂ ಬೆವೆತು ಕೆಂಪಾಗಿದ್ದೆವು. ಆಗಾಗ ಅವಳ ತಿಕಕ್ಕೆ ಬೆರಳಾಡಿಸಿ ಅವಳ ಬೆವರನ್ನು ನೆಕ್ಕಿದೆ. ಅವಳ ಬ್ರಾಲ್ಲೇ ಸೆಳೆದು ಬಿಚ್ಚಿ ಬಿಸಾಕಿ ಅವಳ ಮೊಲೆಗಳನ್ನು ಕಿಚುಕಿ ಅವಳ ಮೊಲೆತೊಟ್ಟುಗಳು ಹಾಲು ಹಿಂಡಿದಂತೆ
ಜೋರಾಗಿ ಹಿಂಡಿ ಚೂಟಿ ಚೀಪಿದೆ. ಅವಳನ್ನು ನಿಂತಲ್ಲೇ ತಿರುಗಿಸಿ, ಅವಳ ಒಂದು ಮೊಲೆಯನ್ನು ಹಿಡಿದು ಇನ್ನೊಂದರಿಂದ ಅವಳ ಪ್ಯಾಂಟಿಯಲ್ಲಿ ಹಾಕಿ, ಅವಳ ಕುತ್ತಿಗೆಗೆ ಜೊಲ್ಲು ಸುರಿಸಿ, ನೆಕ್ಕುತ್ತಾ ಮುತ್ತಿಟ್ಟೆ. ಆಗ ಅವಳು ಬೇಗ ನಿಮ್ಮ ತುಣ್ಣೆ ಹಾಕಿ, ನನ್ನ ವರ್ಜಿನಿಟಿ ತಗೋ ಅಭಿ ಎಂದಳು. ನನ್ನ ತುಣ್ಣೆ ಆಗ ಅವಳ ತಿಕದ ಮಧ್ಯೆ ಹಾವಿನಂತೆ ಬೂಸುಗೊಡುತ್ತಿತ್ತು. ಅವಳ ಗುಹೆ ಸೇರಲು ಒದ್ದಾಡುತ್ತಿತ್ತು. ನನಗೂ ತಡೆಯಲಾಗದೆ ಅವಳ ಬಾಯಿಗೆ ಬಾಯಿ ಹಾಕಿ 1-5 ನಿಮಿಷ ಕಿಸ್ ಮಾಡಿದೆ. ನಂತರ ಅವಳ ದೇಹದ ಪ್ರತಿಯೊಂದು ಭಾಗಕ್ಕೆ ಹಿತವಾಗಿ ನೆಕ್ಕುತ್ತಾ, ಅವಳ ಬೆವರಿನ ಹನಿಗಳು ಚೀಪುತ್ತಾ, ಅವಳ ತುಲ್ಲು ನೆಕ್ಕಲು ಶುರುಮಾಡಿದ ನನಗೆ ಕಂಟ್ರೋಲ್ ಆಗದೆ ಅವಳನ್ನು ನೆಲಕ್ಕೆ ಬೀಳಿಸಿದೆ. ಕ್ಲೀನ್ ಶೇವ್ ಮಾಡಿದ್ದ ಅವಳ ತುಲ್ಲಿನ ಹತ್ತಿರ ನೆಕ್ಕಿ, ಅವಳ ತೊಡೆ ಸಂದಿಯಲ್ಲಿ ಇದ್ದ ಒಂದು ಕಪ್ಪು ಮಚ್ಚೆಗೆ ಮುತ್ತಿಟ್ಟೆ. ಅವಳ ದಪ್ಪ ತೊಡೆಗಳನ್ನು ಹಿಡಿದು ನೆಕ್ಕಿ ಮುತ್ತಿಟ್ಟು, ನಂತರ ಅವಳ ತುಲ್ಲಿನ ತುಟಿಗಳನ್ನು ಅಗಲಿಸಿ, ಅವಳ ರಸವನ್ನು ವೇಸ್ಟ್ ಮಾಡದೆ ನೆಕ್ಕಿ ನುಂಗಿದೆ. ಮೊದಲ ಬಾರಿಯಾಗಿ ಕಾಮದಲ್ಲಿ ತೊಡಗಿದ್ದ ಅವಳು ಹಾವಿನಂತೆ ನರಳಿದಳು. ಅವಳ ಮೇಲೆ ಮಲಗಿ ನನ್ನ ತುಣ್ಣೆ ಹಾಕಲು ಯತ್ನಿಸಿದೆ. ಆಗಲಿಲ್ಲ, ತುಂಬಾ ಟೈಟ್ ಆಗಿತ್ತು. ಅವಳ ಕಾಲಗಲಿಸಿ ನಿಧಾನವಾಗಿ ಮತ್ತೆ ಒಂದೊಂದೇ ಇಂಚಾಗಿ ತಳ್ಳಿದೆ. ಅವಳು ವಿಲಿವಿಲಿ ಒದ್ದಾಡಿ ತನ್ನ ಕಾಲನ್ನು ಆದಷ್ಟು ಅಗಲಿಸಿ ನನ್ನ ತುಣ್ಣೆಗೆ ಒಳ ಸೇರಲು ಅನುವು ಮಾಡಿಕೊಟ್ಟ ನಂತರ ಪೂರ್ಣವಾಗಿ ನನ್ನ ಶಿಶ್ನ ಅವಳ ತುಲ್ಲಿಗೆ ಸೇರಿತು. ಅಮ್ಮ ಅಯ್ಯೋ ಎಂದು ಕಿರುಚಿದಳು. ಅವಳ ತುಲ್ಲಿನಿಂದ ರಕ್ತ ಸುರಿದು ನನ್ನ ತುಣ್ಣೆ ಕೆಂಪಾಗಿತ್ತು. ಸಮುದ್ರದ ಅಲೆಗಳು ಬಂದು ಅವಳ ರಕ್ತವನ್ನು ಸ್ವಚ್ಛ ಮಾಡಿದವು. ನಿಧಾನವಾಗಿ ಅವಳ ತುಲ್ಲಿನ ಹೊರಬಂದು ಮತ್ತೆ ಗುಮ್ಮಿದೆ. ಅವಳ ಕಣ್ಣಲ್ಲಿ ನೀರು ಹರಿದು ನೋವಿನ ಜೊತೆಗೆ ಸುಖವು ಅನುಭವಿಸಿ ಮುಗುಳ್ನಕ್ಕು. ನಾಚಿಕೊಂಡು ತನ್ನ ಮೊಲೆಗಳನ್ನು ಬಿಗಿಯಾಗಿ ನೋವಾಗುವಂತೆ ಹಿಡಿದು ಹಿಚ್ಚಿಕಿಕೊಂಡಳು. ನಾನಾಗ ನನ್ನ ತುಣ್ಣೆಯನ್ನು ಹಿಂದೆ ಮುಂದೆ ನುಗ್ಗುತ್ತಾ ನನ್ನ ಚಿನ್ನದಂತಹ ಹೆಂಡತಿಯನ್ನು ಮೋಸ ಮಾಡಿದೆನೆಂದು ಮನಸ್ಸಿಗೆ ಬಂದರೂ ನಾನು ನಿಲ್ಲಲಿಲ್ಲ. ಸುಖದ ಉತ್ತುಂಗಕ್ಕೆ ನಾವಿಬ್ಬರೂ ಸೆರೆಯಾಗಿದ್ದೆವು. ಬಿಸಿಲಲ್ಲಿ ಬೆವೆತು ನಾವಿಬ್ಬರೂ ಪ್ರಾಣಿಗಳಂತೆ ಮನುಷ್ಯತ್ವ ಮರೆತು ದೆಂಗತೊಡಗಿದೆವು. ನನ್ನ ತುಣ್ಣೆ ಈಗ ಆರಾಮಾಗಿ ಅವಳ ತುಲ್ಲಿಗೆ ಸೇರುತ್ತಿದ್ದಾಗ ನಾನು ಈಗ ಅವಳ ಮೇಲೆ ಮಲಗಿ ನನ್ನ ತುಣ್ಣೆ ಅವಳ ತುಲ್ಲೆಲ್ಲ ರಭಸವಾಗಿ ಒದ್ದೆಯಾದ ಗುಹೆಗೆ ನನ್ನ ಕೆಂಡವನ್ನು ಮತ್ತೆ ಮತ್ತೆ ಅವಳ ಕೈ ಹಿಡಿದು ಅವಳ ಕಂಕುಳು ನೆಕ್ಕಿ ನೆಕ್ಕಿ ಕಚ್ಚಿ ದೆಂಗಿದೆ. ಅಭಿ ನಂಗೆ ಆಗ್ತಾ ಇಲ್ಲ, ಆಯಾಮ್ ಕಮಿಂಗ್ ಯಾರ್ ಎಂದು ಕಿರುಚಿದಳು. ನನಗೆ ಅವಳ ಬಿಗಿಯಾದ ಬೆಚ್ಚನೆಯ ತುಲ್ಲನ್ನು ಇನ್ನೂ ದೆಂಗುವ ಹುಮ್ಮಸ್ಸಿನಲ್ಲಿ ಕೊನೆಯ 10 ಬಿಗಿಯಾದ ಏಟುಗಳನ್ನು ಕೊಡುತ್ತಾ ನನ್ನ ತುಣ್ಣೆ ಹೊರತೆಗೆದೆ. ಆಗ ಅವಳು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಬೆನ್ನನ್ನು ಅವಳ ಉಗುರಿನಿಂದ ಕೊರೆದಳು. ಅವಳ ತುಲ್ಲಿನಿಂದ ಕಾರಂಜಿಯಂತೆ ಆರ್ಗಸಂ ಕಂಡಳು. ಸುಸ್ತಾಗಿ ಬಿದ್ದ ಅವಳ ಬಾಯಿಗೆ ನನ್ನ ತುಣ್ಣೆ ಕೊಟ್ಟು ಅವಳ ತುಲ್ಲನ್ನು 6-9 ಪೊಸಿಷನ್ನಲ್ಲಿ ಅವಳ ಕಾಮದ ಮೊದಲ ಬಾರಿ ಹೊರಬಂದ ರಸವನ್ನು ನೆಕ್ಕಿದೆ. ಅವಳು ನನ್ನ ತೊಡ್ಡುಗಳನ್ನು ತನ್ನ ಬಾಯಿಗೆ ಹಾಕಿಕೊಂಡು ಚೀಪುತ್ತಾ ನನಗೆ ಬ್ಲೋ ಜಾಬ್ ಕೊಟ್ಟಳು. ನಂತರ ಸಮುದ್ರದ ಅಲೆಗಳ ನಡುವೆ ನಮ್ಮ ನಗ್ನ ದೇಹಗಳನ್ನು ಒಬ್ಬರಿಗೊಬ್ಬರು ಬೆಸೆದುಕೊಂಡು ಮಣ್ಣಿನ ಮೇಲೆ ಉರುಳಾಡಿ ಆಟವಾಡಿದೆವು. ಆಟದಲ್ಲಿ ಮತ್ತೆ ನನ್ನ ತುಣ್ಣೆ ನಿಗುರಿತು. ಅವಳನ್ನು ಸಮುದ್ರದ ಆಳದ ಕಡೆಗೆ ಅವಳನ್ನು ಡಾಗಿ ಪೊಸಿಷನ್ ನಲ್ಲಿ ಬಗ್ಗಿಸಿ ಅವಳ ತಿಕದ ತೂತಿಗೆ ನಾಲಿಗೆ ಹಾಕಿ ಎಂಜಲು ಸುರಿಸಿ ವಾಸನೆ ನೋಡಿ ನೆಕ್ಕಿದೆ. ಅವಳನ್ನ ಹಿಂದಿಂದ ಎಳೆದು ನನ್ನ ತುಣ್ಣೆಯನ್ನು ಮತ್ತೆ ಅವಳ ಯೋನಿಯ ದ್ವಾರಕ್ಕೆ ಇಟ್ಟು ನುಗ್ಗಿದೆ. ಅವಳು ಬಾಯಿ ತೆರೆದು ಅಮ್ಮ ಅಯ್ಯೋ ಅಮ್ಮಮ್ಮ ಫಕ್ ಮೀ ಹಾರ್ಡ್ ಎಂದೆಲ್ಲ ಹುಚ್ಚಿಯಂತೆ ಕಿರುಚಿದಳು. ಅವಳ ಚಿಕ್ಕ ಸೊಂಟ ಹಿಡಿದು ಅವಳನ್ನ ದೆಂಗಿ ಅವಳ ವರ್ಜಿನ್ ತುಲ್ಲು ಆವತ್ತು ಕೆಂಪಾಗಿತ್ತು. ಕನಿಷ್ಠ 100 ಬಾರಿ ಅವಳ ತುಲ್ಲಲಿನೊಳಗೆ ಒಳ ಹೊರ ಬಂದು ಕೊನೆಗೆ ಅವಳ ತುಲ್ಲಿನ ಆಳಕ್ಕೆ ನನ್ನ ಗೂಟವನ್ನು ಇಟ್ಟು ರಸವನ್ನು ಅವಳ ಗರ್ಭಕ್ಕೆ ತುಂಬಿಸಿದೆ.